104 ಡಿಗ್ರಿ ಜ್ವರ ಉಂಟು, ಹೋಗಿ ಒಂದು 100 ಡಿಗ್ರಿ ಡಿಗ್ರಿ ಬಿಸಿಯ ನೀರಿನಲ್ಲಿ ಸ್ನಾನ ಮಾಡಿ, ಅಲ್ಲಿ 4 ಡಿಗ್ರಿ ಕೆಳಗೆ ಬಂತು. ಅದನ್ನು ಇಲ್ಲಿ ತಲೆಗೆ ಈ ಕಂಕುಳಿಗೆ ಎಲ್ಲ ಇಟ್ಕೊಂಡ್ರೆ ಅಲ್ಲಿಗೆ ತಂಪಾಗುತ್ತೆ. ಇದಕ್ಕೆ ಹೇಳೋದು ಟೆಪಿಡ್ ಸ್ಪಾಂಜಿಂಗ್ ಅಂತ. ಜ್ವರ ಬಂದವಾಗ ಮಾತ್ರೆ ತೆಕ್ಕೊಂಡ್ರೆ ಬಹಳ ಹಾಳು ಕಾಯಿಲೆಗೆ. ಜ್ವರ ಯಾಕೆ ಬರೋದು? ನಿಮ್ಮ ದೇಹದಲ್ಲಿ ಒಂದು ಕ್ರಿಮಿ ಹೊಕ್ಕಿಕೊಂಡು ತಿಳಿಸಿ, ಆವಾಗ ಆ ಕ್ರಿಮಿಯನ್ನು ಕೊಲ್ಲಿಕ್ಕೆ ಒಂದು ದೊಡ್ಡ ಆರ್ಮಿ ಬರ್ತದೆ, ಅದಕ್ಕೆ ಹೇಳೋದು ಆಂಟಿಬಾಡೀಸ್ ಅಂತ. ಈ ಆಂಟಿಬಾಡೀಸಿಗೂ ಈ ಕ್ರಿಮಿಗೂ ಜಗಳ ಆಗ್ತದೆ. ಆ ಜಗಳದಲ್ಲಿ ಕ್ರಿಮಿಯನ್ನು ಸೋಲಿಸಬೇಕಾದ್ರೆ ದೇಹದ ಉಷ್ಣ ಮಾಪದ ಮೇಲೆ ಹೋಗುತ್ತೆ, ಟೆಂಪರೇಚರ್ ಮೇಲೆ ಹೋಗುತ್ತೆ. ಅದಕ್ಕಾಗಿ ದೇವರು ನೇಚರೇ ನಮಗೆ ಮಾಡಿದ್ದು ಜ್ವರ ಬರಲಿ ಅಂತ. ಆ ಜ್ವರಕ್ಕೆ ಔಷಧಿ ತೆಕ್ಕೊಳ್ಬಾರ್ದು, ಬಹಳ ಹಾಳದು. ಜ್ವರಕ್ಕೆ ಏನು ಮಾಡಬೇಕು, ಆ ಕ್ರಿಮಿ ಏನು ಅಂತ ಕಂಡು ಹುಡುಕಿ ಅದನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು. ಆವಾಗ ದೇಹಕ್ಕೆ ಸಮಾಧಾನ ಮಾಡಿದ ಹಾಗೆ ಆಗ್ತದೆ. ಖಾಲಿ ಜ್ವರವನ್ನು ಕೆಳಗೆ ತಂದ್ರೆ ಕ್ರಿಮಿಗೆ ಒಳ್ಳೇದಾಯ್ತು, ಯಾಕಂದ್ರೆ ಟೆಂಪರೇಚರ್ ಕೆಳಗೆ ಬಂದ ಕೂಡ ಅದಕ್ಕೆ ಜಗಳ, ಅದಕ್ಕೆ ಮೇಲ್ಕೈ, ನಮ್ಮ ಶಕ್ತಿಗೆ ಮೇಲ್ಕೈ ಇಲ್ಲ. ಒಂದು. ಎರಡನೇದು, ಜ್ವರ ಕೆಳಗೆ ತರುವ ಎಲ್ಲಾ ಔಷಧಿಗಳು ದೇಹಕ್ಕೆ ಹಾಳು. ಮೂರನೇದು, ನೀವು ಹೇಳಿದಾಗೆ ತುಂಬಾ ಜ್ವರ ಬಂತು, ಬಹಳ ಸುಲಭ, ಅದನ್ನು ಹೊರಗಿನಿಂದ ಕೆಳಗೆ ತರಬಹುದು. ಈಗ ನಿಮಗೆ 104 ಡಿಗ್ರಿ ಜ್ವರ ಉಂಟು, ಹೋಗಿ ಒಂದು 100 ಡಿಗ್ರಿ ಬಿಸಿಯ ನೀರಿನಲ್ಲಿ ಸ್ನಾನ ಮಾಡಿ, ಅಲ್ಲಿ 4 ಡಿಗ್ರಿ ಕೆಳಗೆ ಬಂತು. ಸ್ನಾನ ಮಾಡಿದ್ರೆ ಬಹಳ ಸುಖ ಆಗ್ತದೆ ಜ್ವರ ಬರುವಾಗ. ಮತ್ತೆ ಬಂದು ಸುಮ್ಮನೆ ಮಲ್ಕೊಳ್ಳಿ ಫ್ಯಾನ್ ಅಡಿಯಲ್ಲಿ, ಜ್ವರ ಕೆಳಗೆ ಬಂತು. ಇನ್ನು ಅಷ್ಟಿಲ್ಲ, ಸ್ವಲ್ಪ ಕಮ್ಮಿ ಉಂಟು, ಟೆಪಿಡ್ ಸ್ಪಾಂಜಿಂಗ್ ಮಾಡಿ. ಸ್ವಲ್ಪ ತಣ್ಣೀರು, ಅದು ಬಹಳ ತಣ್ಣಗಿರ್ಬಾರ್ದು, ಐಸ್ ಆಗಿರ್ಬಾರ್ದು, ಅದು ಶಿವರಿಂಗ್ ಶುರು ಆಗ್ತದೆ. ಅದನ್ನು ಇಲ್ಲಿ ತಲೆಗೆ ಈ ಕಂಕುಳಿಗೆ ಎಲ್ಲ ಇಟ್ಕೊಂಡ್ರೆ ಅಲ್ಲಿಗೆ ತಂಪಾಗ್ತದೆ. ಇದಕ್ಕೆ ಹೇಳೋದು ಟೆಪಿಡ್ ಸ್ಪಾಂಜಿಂಗ್ ಅಂತ. ಇದರಿಂದ ದೇಹಕ್ಕೆ ಒಳ್ಳೇದೇ, ಬಹಳ ಒಳ್ಳೇದು, ಇದರಿಂದ ಏನು ಹಾಳಿಲ್ಲ. ಹಾಗಾಗಿ ಜ್ವರ ಬಂದ ಕೂಡ ಮಾತ್ರೆ ತಗೊಳ್ಬಾರ್ದು. ಇನ್ನೊಂದು, ಹೊರಗಡೆ ಹೋದ ಕೂಡ ನನಗೆ ಮಾತ್ರೆ ಆಗ್ಬೇಕು ಅಂತ ಹೇಳ್ತಾರೆ. ಕೊಲೆರಾ ಆದ್ರೂ ಕೂಡ ಮಾತ್ರೆ ಬೇಡ, ನೀವು ಹೊರಗಡೆ ಹೋದಷ್ಟು ನೀರು ಕುಡಿದ್ರೆ ಆಯ್ತು. ಅದು ಮತ್ತೆ ಅದು ಇದ್ದದ್ದು ವಿಷ ಹೋಗ್ಲಿ, ಹೊರಗೆ ಹೋಗ್ಲಿ, ಎಲ್ಲ ನಿಲ್ತದೆ ಅಷ್ಟಕ್ಕೆ. ಇದೇನಿಲ್ಲ, ಹೊರಗಡೆ ಹೋದ ಕೂಡ ಮಾತ್ರೆ ತೆಗೆದುಕೊಂಡು ಕೂಡಲೇ ಅದು ಅಲ್ಲಿ ಪಾರ್ಕ್ ಆಗಿದಾಗ ಆಗ್ತದೆ, ಒಳಗೆ ಎಲ್ಲ ಗಟ್ಟಿದ ಕೆಲಸ ಎಲ್ಲ ಹೆಚ್ಚು ಕಡಿಮೆ ಆಗ್ತದೆ. ಇದೆಲ್ಲ ನೋಡಿ, ಔಷಧಿ ಕೊಡೋದ್ರಿಂದ ಯಾವುದ್ರಲ್ಲಿ ಲಾಭ ಇಲ್ಲ, ಎಲ್ಲ ಅನ್ಯಾಯ. ಈಗ ಒಂದು ಮಾತ್ರೆ ಉಂಟು, ಟ್ಯಾಬ್ಲೆಟ್ ಎ ಅಂತ ಎಣಿಸ್ಕೊಳ್ಳಿ. ಇದು ಒಂದು ಸೀಕ್ ಬಿಗೆ ಆಗುದಾದ್ರೆ ಅದು ಎಲ್ರಿಗೂ ಆಗುದಿಲ್ಲ. ಅದಕ್ಕೊಂದು NNT ಅಂತ ಉಂಟು, ನಂಬರ್ ನೀಡೆಡ್ ಟು ಟ್ರೀಟ್ ಅಂತ. ಅಂದ್ರೆ ಒಂದು ಮನುಷ್ಯನಿಗೆ ಗುಣ ಆಗ್ಲಿಕ್ಕೆ ನಾವು ಎಷ್ಟು ಮನುಷ್ಯರಿಗೆ ಇದನ್ನು ಅನಾವಶ್ಯಕವಾಗಿ ಕೊಡಬೇಕು ಅಂತ. ಡಾಕ್ಟರ್, ಓಕೆ, ನನಗೊಂದು ಕ್ಯೂರಿಯಾಸಿಟಿಯಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ಇದುವರೆಗೂ ಯಾವುದೇ ಮೆಡಿಸಿನ್ ತಗೊಂಡಿಲ್ವಾ? ತಗೊಂಡಿದ್ರೆ ನೀವು ಯಾವಾಗ ತಗೊಂಡಿದ್ದೀರಾ ಅಂತ ಹೇಳ್ಬೋದಾ? ಗುಡ್, ಒಳ್ಳೆ ಕ್ಯೂರಿಯಾಸಿಟಿ. ನನಗೆ ಒಂದ್ಸಲ ಜ್ವರ ಬಂದಿತ್ತು, ಅವಾಗ ನಾನು ವೈಸ್ ಚಾನ್ಸಲರ್ ಆಗಿದ್ದೆ. ಅದು ಅವಾಗ ನಾವು ಕೇಳಿದ್ದೆ, ಯಾರು ಅಲ್ಲಿ ಎಲ್ಲ ಪ್ರೋಟೋಕಾಲ್ ಉಂಟು, ನೀವು ನೋಡ್ಬೇಕು, ಅವ್ನು ನೋಡ್ಬೇಕು, ಇವ್ನು ನೋಡ್ಬೇಕು, ಪರೀಕ್ಷೆ ಮಾಡ್ಬೇಕಂತ. ಅಷ್ಟರ ಇಲ್ಲದೆ ನಾನು ಯಾರ ಡಾಕ್ಟರ್ ಹೋಗುದಿಲ್ಲ. ಅವ್ರು ಶುರುವಿಗೆ ಹೇಳಿದ್ರು ನಿಮ್ಗೆ ನಿಮೋನಿಯಾ ಆಯ್ತು ಅಂತ, ಅದಕ್ಕೊಂದಷ್ಟು ಮದ್ದು ಕೊಟ್ರು. ನಾನೇನೋ ಬದುಕಿ ಉಳಿದದೇ ಸಾಕ. ಅದ್ರ ನಂತರ ಹೇಳಿದ್ರು ನಿಮ್ಗೆ ಲೀಜನ್ ಎಲ್ಲ ಬಂದಿದೆ ಅಂತ, ಅದಕ್ಕೊಂದಷ್ಟು ಮದ್ದು ಕೊಟ್ರು. ಏನಿಲ್ಲ, ಒಂದು 4 ದಿವಸ ಆಗೋದು ಜ್ವರ ತನ್ನಷ್ಟಿಗೆ ಬಿಟ್ಟಿತ್ತು. ಆದ್ರೆ ಅಷ್ಟು ಮದ್ದು ಕೊಟ್ಟಿದ್ರು ಅಸಲ. ಒಂದು 3 ತಿಂಗಳು ನಾನು ಸರಿ ಇರ್ಲಿಲ್ಲ, ನನ್ಗೆ ಊಟ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದು ಬಿಟ್ರೆ ಟಚ್ ವುಡ್ ಇಷ್ಟವರೆಗೆ ನಾನು ಮಾತ್ರೆ ತೆಕ್ಕೊಳ್ಳಿಲ್ಲ. ನಾಳೆದು ಗೊತ್ತಿಲ್ಲ, ಅಂದ್ರೆ ಕಾಯಿಲೆ ಬಂದ್ರೆ ನೀವು ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ. ನನಗೆ ನಾನೇ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಔಷಧಿ ತೆಕ್ಕೊಳ್ಳೋದು ಸ್ವಲ್ಪ ಹಿಂದೆ. ಮತ್ತೆ ನನ್ನ ಫಿಲಾಸಫಿ ಉಂಟು, ಮಾಡಿದ್ದನ್ನೇ ಹೇಳಬೇಕು, ಹೇಳಿದ್ದನ್ನೇ ಮಾಡಬೇಕು ಅಂತ. ನಾನು ಔಷಧಿ ತೆಕ್ಕೊಳ್ಳೋದು ಬೇಡ ಅಂತ ಹೇಳಿ ಇನ್ನೊಬ್ಬರಿಗೆ ನಾನು ಔಷಧಿ ತೆಕ್ಕೊಂಡ್ರೆ ನಾನು ಅದು ವಾಕೆ